ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರು ಮೊಟ್ಟೆ ಹೊಡೆದದ್ದನ್ನು ಸಮರ್ಥಿಸಿಕೊಳ್ಳುವ ಅರ್ಥದಲ್ಲಿ ಮಾತನಾಡಿದರು. ಬಿಜೆಪಿ ಶಾಸಕರ ಮೇಲೆ ನಮ್ಮ ಕಡೆಯವರು ಮೊಟ್ಟೆ ಹೊಡೆದಿಲ್ಲ ಅಂತ ಅಂದ್ರು. ಮೊದಲು ಅವರು ಹೊಡೆದಿದ್ದಕ್ಕೆ ನಮ್ಮವರು ಹೊಡೆದಿದ್ದಾರೆ ಅಂತಾನೂ ಹೇಳಿದ್ರು. ಎಸೆಯೋದು ಅಥವಾ ಇವರು ಕಾಂಗ್ರೆಸ್ ಪಕ್ಷದ ಕಚೇರಿಗೆ ಬಂದು ದಾಳಿ ಮಾಡಲಿಕ್ಕೆ ಬರುವಾಗ ಅದನ್ನು ಅವರು ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರಾ? ಮೊಟ್ಟೆ ಯಾರು ಎಸ್ದಿದ್ದಾರಂತೆ? ಮೊಟ್ಟೆ ಇವರೇ ಎಸ್ಕೊಂಡಿರೋದು, ನಾವು ಯಾರು ಎಸ್ದಿಲ್ಲ. ಅವ್ರು ಮೊಟ್ಟೆ ಹೊಡೆದ್ಮೇಲೆ ನಾವು ಇವರು ಮೊಟ್ಟೆ ಹೊಡೆದಿದ್ದಾರೆ? ಇಲ್ಲ, BJP ಅವರು ಮೊಟ್ಟೆ ಹೊಡೆದ್ಮೇಲೆ ಇವರು ಹೊಡೆದಿರೋದು. ಇವರು ಭಾರತೀಯ ಜನತಾ ಪಾರ್ಟಿಯವರು ರೌಡಿ ಮೋರ್ಚಾವನ್ನು ಪ್ರಾರಂಭ ಮಾಡಿ ಅದರಲ್ಲಿ ಬೆಂಗಳೂರಲ್ಲಿ ಇರ್ತಕ್ಕಂಥ ರೌಡಿಗಳನ್ನೆಲ್ಲ ಸೇರಿಸಿ ಕೋರ್ಟಲ್ಲೂ ಸಹ ಹೋಗಿ ಅವ್ರು ಯಾರೂ ಸಹ ರೌಡಿಗಳಲ್ಲ ಅಂತೇಳಿ ಸರ್ಟಿಫಿಕೇಟ್ ತಗೊಂಡು ಆ ದಾಳಿ ಮಾಡಲಿಕ್ಕೆ, ಹಲ್ಲೆ ಮಾಡಲಿಕ್ಕೆ ಮಾಡ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಯ ಸಂಸ್ಕೃತಿ. ಯಾವುದಾದ್ರೂ ಹೊಸ ಡೈಲಾಗ್ ಇದ್ದರೆ ಹೇಳಕ್ಕೆ ಹೇಳಿ ಭಾರತೀಯ ಜನತಾ ಪಾರ್ಟಿಯವ್ರಿಗೆ, ಹಳೇದೆಲ್ಲ ತಿರುಗಿಸ್ಬಿಟ್ಟು. ಪೊಲೀಸ್ ಕಂಪ್ಲೇಂಟ್ ಆಗಿದೆ. ಪುಣ್ಯೇಶ್ ಅನ್ನುವಂತ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನನ್ನ ಪೊಲೀಸರ ಸ್ಥಳದಲ್ಲೇ ವಶಕ್ಕೆ ತಗೊಂಡ್ರು. ಈಗ ಮೊಟ್ಟೆ ಎಸೆದ ಮತ್ತೊಬ್ಬನನ್ನ ವಶಕ್ಕೆ ತಗೊಂಡಿದ್ದಾರೆ. ಎಸಿಪಿ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ತನಿಖೆಯಾಗ್ತಾ ಇದೆ. ಶೇಷಾದ್ರಿಪುರಂ ಎಸಿಪಿ ಪರಶುರಾಮ್ ಅವರ ನೇತೃತ್ವದಲ್ಲಿ ತನಿಖೆ ನಡೀತಾ ಇದೆ. ಒಂದು ತಂಡ ದೃಶ್ಯಗಳನ್ನು ಸಂಗ್ರಹಿಸ್ತಾ ಇದ್ರೆ, ಮತ್ತೊಂದು ತಂಡ ಆರೋಪಿಗಳ ವಿಚಾರಣೆ ನಡೆಸ್ತಾ ಇದೆ. ಮತ್ತೊಮ್ಮೆ ನನ್ನ ಕೊಲೀಗ್ ಪ್ರಶಾಂತ್ ನಾಥು ಜಾಯ್ನ್ ಆಗಿದ್ದಾರೆ. ಜೊತೆಗೆ ನಮ್ಮ ಕಾಂಗ್ರೆಸ್ ಬೀಟ್ನ ರಿಪೋರ್ಟರ್ ಮಾರುತೇಶ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಕಾಂಗ್ರೆಸ್ನಿಂದ ಬಿಜೆಪಿ ಕಚೇರಿಗೆ ಮುತ್ತಿಗೆ, ಬಿಜೆಪಿ ಅವರಿಂದ ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ, ಹಂಗಿದ್ದಲ್ಲ ಇವತ್ತಿನ ಕಾರ್ಯಕ್ರಮ ಇವ್ರದ್ದು? ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಹೋದ್ರು, ಅಲ್ಲಿ ಅವ್ರನ್ನ ಬಂಧಿಸಲಾಯಿತು, ಅವರ ವಶಕ್ಕೆ ಪಡೆದು ಅವ್ರನ್ನ ತೆಗೆದುಕೊಂಡು ಹೋದ್ರು. ಅದಾದ ಮೇಲೆ ಆರ್ ಅಶೋಕ್ ಸುದ್ದಿಗೋಷ್ಠಿ ನಡೆಸಿ ಆ ಸಂದರ್ಭದಲ್ಲಿ ಅವರು ಘೋಷಣೆ ಮಾಡಿದ್ರು, ಶಾಸಕರ ನೇತೃತ್ವದಲ್ಲಿ ನಾವು ಕೆಪಿಸಿಸಿ ಕಚೇರಿಗೆ ಮುತ್ತಿಗೆ ಹಾಕ್ತೀವಿ. ಯಾಕೆಂದ್ರೆ ದೆಹಲಿಯಲ್ಲಿ ಪ್ರಧಾನಮಂತ್ರಿ ನಿವಾಸದ ಎದುರು ರಿಸ್ಟ್ರಿಕ್ಟೆಡ್ ಏರಿಯಾದಲ್ಲೂ ಕೂಡ ಕಾಂಗ್ರೆಸ್ ನಾಯಕರು ಹೋಗಿ ಪ್ರತಿಭಟನೆ ಮಾಡಿದ್ರು. ಸೊ ಅದನ್ನು ವಿರೋಧಿಸಿ ನಾವು ಕೆಪಿಸಿಸಿ ಕಚೇರಿಗೆ ಮುತ್ತಿಗೆ ಹಾಕ್ತೀವಿ ಅಂತ ಹೇಳಿ ಅವರು ಹೊರಟಿದ್ದು. ಆರ್ ಅಶೋಕ್ ಅವರು ಇನ್ನೂ ಬರೋದು ಲೇಟ್ ಇತ್ತು. ಬಿ.ಕೆ. ಹರೀಶ್ ಅವರು ತಮ್ಮ ಸ್ವಂತ ಕಾರಿನಲ್ಲಿ ಬಂದಿದ್ದ ಕಾರಣಕ್ಕಾಗಿ ಸ್ವಲ್ಪ ಮುಂಚಿತವಾಗಿ ಕೆಪಿಸಿಸಿ ಕಚೇರಿಗೆ ಬಂದರು. ಅವರು ಮುಂಚಿತವಾಗಿ ಬಂದಿದ್ದನ್ನ ಗಮನಿಸಿದಂಥ ಕಾರ್ಯಕರ್ತರು ಅವರನ್ನ ಹಿಮ್ಮೆಟ್ಟಿಸೋದು ಮತ್ತು ಅವರನ್ನ ತಡೆಯುವ ಪ್ರಯತ್ನ, ಅಥವಾ ಅವ್ರು ಬಂದಲ್ಲಿ ಘೋಷಣೆ ಕೂಗ್ತಾರೆ ಅಂತನೋ ಅವರನ್ನ ತಡೆಯುವಂತಹ ಸಂದರ್ಭದಲ್ಲಿ ಆದಂತಹ ಘಟನೆ ಇದು. ಯಾಕಂದ್ರೆ ಅಲ್ಲಿ ಪೊಲೀಸರ ನಿಯೋಜನೆ ಮೊದಲೇ ಆಗಿತ್ತು. ಬರ್ತಾರೆ ಬಿಜೆಪಿ ನಾಯಕರು ಮುತ್ತಿಗೆ ಹಾಕೋದಕ್ಕೆ ಬರ್ತಾರೆ, ಅವ್ರಿಗೆ ಅವಕಾಶ ಕೊಡಬಾರ್ದು ಅನ್ನುವ ಕಾರಣಕ್ಕಾಗಿ ಕೆಪಿಸಿಸಿಗೆ ಬಿಗಿ ಭದ್ರತೆಯನ್ನು ಕೊಟ್ಟಿದ್ರು. ಅದಕ್ಕಿಂತ ಮುಂಚೆ ಕಂಟೋನ್ಮೆಂಟ್ನಲ್ಲೇ ಅವರನ್ನ ವಶಕ್ಕೆ ಪಡಿಬೇಕು ಅಂತೇಳಿ ಅಲ್ಲಿಯೂ ಮತ್ತೊಂದು ಪೊಲೀಸರ ತಂಡ ನಿಯೋಜನೆ ಆಗಿತ್ತು. ಇಷ್ಟಾದ ಮೇಲೂ ಕೂಡ ಒಬ್ಬ ಶಾಸಕ ಅಲ್ಲಿಗೆ ಬಂದಾಗ ಸಹಜವಾಗಿ ಕಾಂಗ್ರೆಸ್ ಕಾರ್ಯಕರ್ತರ ಆಕ್ರೋಶ ಇದ್ದೇ ಇರುತ್ತೆ. ಕಾಂಗ್ರೆಸ್ ಕಾರ್ಯಕರ್ತರು ವಿರೋಧಿಸಬೇಕಾಗಿತ್ತು, ಧಿಕ್ಕರಿಸಬೇಕಾಗಿತ್ತು. ಆದರೆ ಮೊಟ್ಟೆ ಹೊಡೆಯುವಂಥ ಪರಿಸ್ಥಿತಿ ಏನು ಅಲ್ಲಿ ಇರಲಿಲ್ಲ. ಅಷ್ಟರ ಮಟ್ಟಿಗೆ ಪೊಲೀಸರು ಭದ್ರತೆಯನ್ನು ಕೊಟ್ಟಿದ್ರು. ಅವರೇನೋ ಬಂದು ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕಂತೂ ಅಲ್ಲಿ ಅವಕಾಶವೇ ಇರಲಿಲ್ಲ. ಅಷ್ಟರ ಮಟ್ಟಿಗೆ ಪೊಲೀಸ್ ಭದ್ರತೆಯನ್ನು ಕೂಡ ನಿಯೋಜನೆ ಮಾಡಿಕೊಳ್ಳಲಾಗಿತ್ತು. ಆದರೆ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಇದ್ದ ಕಾರಣಕ್ಕಾಗಿ ಮತ್ತು ಬಿಜೆಪಿ ಶಾಸಕರನ್ನು ನೋಡಿದ ಕಾರಣಕ್ಕಾಗಿ ಉದ್ವೇಗಕ್ಕೆ ಒಳಗಾಗಿ ಮೊಟ್ಟೆ ಎಸೆದ್ರು. ಮೊಟ್ಟೆ ಎಸಿಬೇಕು ಅನ್ನುವಂಥದ್ದು ಮೊದಲೇ ಪ್ಲಾನ್ ಆಗಿತ್ತು ಅನ್ನೋದು ಕೂಡ ಅಷ್ಟೇ ಸತ್ಯ. ಯಾಕಂದರೆ ಮುತ್ತಿಗೆ ಹಾಕ್ತಾರೆ ಅನ್ನುವ ಕಾರಣಕ್ಕಾಗಿ ಕಾಂಗ್ರೆಸ್ ಕಾರ್ಯಕರ್ತರು ರೆಡಿ ಇದ್ರು, ನೋಡೋಣ ಯಾರ್ಯಾರು ಬರ್ತಾರೆ ಅಂತ. ಅದಕ್ಕೆ ಪ್ರತಿರೋಧವಾಗಿ ಮೊಟ್ಟೆ ಎಸಿಬೇಕು ಅನ್ನೋದು ಪೂರ್ವ ನಿರ್ಧರಿತ ಅನ್ನೋದು ಕೂಡ ಅಷ್ಟೇ ಸತ್ಯ. ಯಾಕಂದ್ರೆ ಅವ್ರ ಬಳಿ ಒಂದು ಬಾಕ್ಸಲ್ಲಿ ಮೊಟ್ಟೆ ಕೂಡ ಇಟ್ಕೊಂಡಿದ್ರು. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಅಲ್ಲಿ ಅದರ ಸುದೀರ್ಘ ದೃಶ್ಯಾವಳಿಗಳು ಕೂಡ ಇದೆ. ನಾನೇ ಯಾರು ಮೊಟ್ಟೆ ಎಸೆದ ಆತನನ್ನ ಫಾಲೋ ಮಾಡ್ಕೊಂಡು ಹೋಗಿ ವಿಡಿಯೋ ಕೂಡ ಮಾಡಿದ್ದೀನಿ ಎಸೆಯುವಂಥದ್ದು. ಅಂದರೆ ಅಷ್ಟರ ಮಟ್ಟಿಗೆ ಅವರು ಕೂಡ ಪ್ಲಾನ್ ಮಾಡ್ಕೊಂಡಿದ್ರು. ಅದರ ಪ್ಲಾನ್ನ ಪ್ರಕಾರವೇ ಮೊಟ್ಟೆ ಎಸೆದಿದ್ದಾರೆ, ಅದರಲ್ಲೇನು ಅನುಮಾನ ಇಲ್ಲ. ಆದರೆ ಈ ಸಂಸ್ಕೃತಿ ಬೇಕಾಯ್ತಾ
ಅನ್ನೋದರ ಬಗ್ಗೆ ಚರ್ಚೆಗಳು ನಡೀತಾ ಇದ್ದಾವೆ. ಯಾಕಂದ್ರೆ ಈ ಹಿಂದೆ ಪ್ರದೀಪ್ ಈಶ್ವರ್ ಮೇಲೆ ಚಪ್ಪಲಿ ಎಸೆದಾಗ ಬಿಜೆಪಿ ಮತ್ತು JDS ಅವರ ಸಂಸ್ಕೃತಿ ಇದು ಅಂತ ಹೇಳಿ ಕಾಂಗ್ರೆಸ್ ಟೀಕೆ ಮಾಡಿತ್ತು. ಈಗ ಕಾಂಗ್ರೆಸ್ ಕಾರ್ಯಕರ್ತರೇ ಬಿಜೆಪಿ ಶಾಸಕರ ಮೇಲೆ ಮೊಟ್ಟೆ ಎಸೆದಾಗ ಇದು ಕಾಂಗ್ರೆಸ್ ಸಂಸ್ಕೃತಿ ಅಂತೇಳಿ ಅವರು ಸಮರ್ಥನೆ ಮಾಡ್ತಾರಾ ಅನ್ನುವಂಥ ವಿಚಾರಗಳು ಈಗ ಮುನ್ನೆಲೆಗೆ ಬಂದಿದ್ದಾವೆ ಅಜಿತ್. ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.